ಹಾಕ್ಸ್ಕೊಳ್ಳೋದು ಇಲ್ಲ. ಅದೇ ಹೇಳ ನನ್ನ ಹತ್ರ ಒಬ್ಬೊಬ್ರು ಹಾಕ್ಸ್ಬಿಡ್ತಾರೆ. ನಮ್ಮ ಕೋಲಾರ ಕಿಲ್ಲಾಡಿಗಳಿದ್ದಾರೆ. ಲೋಕಸಭಾ ಕ್ಷೇತ್ರದ ಸಂಸದರಾದ ಸನ್ಮಾನ್ಯ ಶ್ರೀ ಮಲ್ಲೇಶ್ ಬಾಬು ಮಂಗಮ್ಮ ಮುನಿಸ್ವಾಮಿ ಅವರ ಹುಟ್ಟುಹಬ್ಬವನ್ನು 50ನೇ ಹಬ್ಬವನ್ನು ನಾನು ಅವರಿಗೆ ನೇರವಾಗಿ ಹೇಳಿದೆ. 51ನೇ ಹುಟ್ಟುಹಬ್ಬಕ್ಕೆ ನೇರವಾಗಿ ಅವರಿಗೆ ಶುಭಾಶಯಗಳನ್ನು ಹೇಳುತ್ತಾ KGF BGML ಏರಿಯಾದಲ್ಲಿ ವಾಸ ಮಾಡುತ್ತಿರುವ ಎಲ್ಲರೂ ಮನೆಗಳು ಅವರವರಿಗೆ ಸ್ವಂತ ಮಾಡಬೇಕಂತ ಈಗಾಗಲೇ ನಮ್ಮ JDS ಮುಖಂಡರಾದ KR ಅಂತ ರೆಡಿ ಆಗ್ಬೇಕಲ್ಲ. ಇವತ್ತಿನ ದಿವಸ 2 ದಿನ ಕಳೆದ ಮೇಲೇನೂ ನಮ್ಮ ದೇಶ ಇಟ್ಟಿದ್ವಿ. ಆದರೂ ವಿನಾಕಾರಣ ಅದನ್ನು ಬಂದು ಅಲ್ಲಿ ಮಾಡಲಿಕ್ಕಾಗಲಿಲ್ಲ. ಬಟ್ ಬರೋ ವರ್ಷದಲ್ಲಿ ಅದನ್ನು ನಾವು ಖಂಡಿತವಾಗಿ ನಾವು ಅದ್ಧೂರಿಯಾಗಿ ಮಾಡ್ತೀವಿ. ಅಷ್ಟರೊಳಗೆ ಅವ್ರು ಏನೆಲ್ಲ ಬಂದು KGF ಜನತೆ ಮೇಲೆ ಬಂದು ತಮ್ಮ ಕನಸನ್ನು ಇಟ್ಟಿದ್ದಾರೋ, ಅವ್ರ ಪ್ರಯತ್ನಗಳು ಮಾಡ್ತಾ ಇದ್ದಾರೋ, ಒಂದೊಂದಾಗಿ ಬಂದು ನೆರವೇರಿಸುವಾಗ ಜನನೇ ಖುದ್ದಾಗಿ ಬಂದು ಅದನ್ನು ಆಚರಿಸ್ತಾರೆ ಅಂತ ಒಂದು ನಂಬಿಕೆ ಇದೆ. ಈಗಾಗಲೇ ಬಂದು ಇವತ್ತು KGF ಕ್ಷೇತ್ರದಲ್ಲಿ ಇರ್ತಕ್ಕಂಥ ಗಣಿ ಪ್ರದೇಶದಲ್ಲಿ ಮಾಜಿ ಕಾರ್ಮಿಕರು ಏನಿದ್ದಾರೋ ಅವ್ರಿಗೆ ಬಂದು ಹೈಕೋರ್ಟ್ ಆದೇಶ ಪ್ರಕಾರ ಬಂದು ಅವ್ರಿಗೆ ಯಾವುದೇ ರೀತಿಯಲ್ಲಿ ಬಂದು ಅವ್ರಿಗೆ ಬರಬೇಕಾದ 240 ಕೋಟಿ ನಾನು ಕೊಡಿಸ್ತೀನಿ ಅಂತ ಒಂದು ಭರವಸೆಯನ್ನು ಬಂದು ಅವ್ರು ಕೊಟ್ಟಿದ್ದಾರೆ. ಅದು ಮಾತ್ರ ಅಲ್ಲ, ಸಂಸದರು ಯಾರಾದ್ರೂ ಇದ್ದಿದ್ರೆ ನಿಮಗೆಲ್ಲ ಗೊತ್ತಿರುತ್ತೆ ಯಾವ ರೀತಿ ಅದನ್ನು ಶೋ ಮಾಡ್ತಾ ಇದ್ರು. ಬಟ್ ಈಸ್ ಎ ವೆರಿ ವೆರಿ ಓಪನ್ ಹಾರ್ಟೆಡ್ ಅಂಡ್ ಸಿನ್ಸಿಯಾರಿಟಿ ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ ಈಸ್ ಹ್ಯಾವಿಂಗ್ ಎ ಸಿಸ್ಟಮೆಟಿಕ್ ಅಪ್ರೋಚ್. ಒಂದು ಎಜುಕೇಟೆಡ್ ಯಾವ ರೀತಿ ಮಾಡಬೇಕು ಅದರಲ್ಲಿ ಬಂದು ಅವ್ರು ಈಸ್ ಎನ್ MBA ಗ್ರಾಜ್ಯುಯೇಟು, ಅವ್ರು ಯಾವ ರೀತಿ ಅದನ್ನು ಬಂದು ತಗೊಂಡು ಹೋಗ್ಬೇಕು ಅನ್ನೋದು ಭಾಳ ಸಿಸ್ಟಮ್ಯಾಟಿಕ್ ಆಗಿ ಬಂದು ಹೋಗ್ತಾ ಇದ್ದಾರೆ. ಇವಾಗ ಅವರು ಒಂದೊಂದು ಸಾರಿ ಹೇಳ್ಬೋದು ಎಲ್ಲರೂ ಬಂದು ಒಟ್ಟಾಗಿ ಬಂದ್ರಿ ಅಂತ. ದಟ್ ಈಸ್ ಬೀನ್ ರಾಂಗ್ಲಿ ಸೆಂಟ್ ರಾಂಗ್ ಪರ್ಸೆಪ್ಷನ್ ಅಮಾಂಗ್ ದಿ ವರ್ಕಿಂಗ್ ಕ್ಲಾಸ್ ಅಂಡ್ ಆಸ್ ವೆಲ್ ಆಸ್ ದಿ KGF ಕಾನ್ಸ್ಟಿಟ್ಯೂನ್ಸಿ. ಅದ್ರದ್ದು ಉದ್ದೇಶ ಏನಂತ ಹೇಳಿದ್ರೆ ಇವರು ಬರ್ತಾರೆ ಮನೆ ಕೊಡಿ ಅಂತಾರೆ, ಇವರು ಬರ್ತಾರೆ ಮನೆ ಕೊಡಿ ಅಂತಾರೆ. ಹೌದು, ಏನದ ಅರ್ಥ ಅಂದ್ರೆ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಅದನ್ನು ಕೇಳ್ತಾ ಇದ್ರಲ್ಲ, ಒಗ್ಗಟ್ಟಾಗಿ ಬಂದು ಒಂದೇ ಗುಂಪಾಗಿ ಬಂದು ಕೇಳ್ರಿ ಅನ್ನೋದೇ ಅದನ್ನ ಉದ್ದೇಶ ಹೊರತು ಬೇರೆ ಏನೋ ಬಂದು ಅಲ್ಲಿ KGF ಅಲ್ಲಿ ಗುಂಪುಗಾರಿ ಇದೆ ಅಂತ ಬಂದು ಅವ್ರು ಮಾತಾಡೋದಿಲ್ಲ. ಸೊ ಇಂಥ ಒಂದು ವಿಷಯದಲ್ಲಿ ಇವಾಗ BGML ಏರಿಯಾದಲ್ಲಿ ಇರ್ತಕ್ಕಂಥ ಮನೆಗಳಾಗಲಿ ಅಥವಾ ಕಾರ್ಮಿಕರ ಸೌಲಭ್ಯಗಳಾಗಲಿ ಅಥವಾ ಬಂದು ಈ ಉರ್ಗಮ್ ರೈಲ್ವೆ ಸ್ಟೇಷನ್ ಗೇಟ್ ಇದೆಯಲ್ಲ, ಸುಮಾರು 2012ರಿಂದ ಹಂಗೆ ಪೆಂಡಿಂಗ್ ಇದೆ. ಒನ್ ಆಫ್ ದಿ ಇವಾಗ ಥ್ರೂಔಟ್ ಇಂಡಿಯಾ ಬಂದು ಯಾವುದೇ ಬಂದು ರೈಲ್ ಕ್ರಾಸಿಂಗ್ ಇರಬಾರ್ದು ಅನ್ನೋದು ಪಾಲಿಸಿ ಮ್ಯಾಟರ್ ಆಫ್ ದಿ ರೈಲ್ವೆ ಡಿಪಾರ್ಟ್ಮೆಂಟ್. ಇದ್ರೂ ಬಂದು ನಮ್ಮ KGFಗೆ ಎಂಟ್ರಿ ಆಗ್ತಕ್ಕಂಥ ಒಂದು ಬಹಳ ದೊಡ್ಡ ಒಂದು ರೈಲ್ವೆ ಗೇಟ್ ಅಂತ ಹೇಳಿದ್ರೆ ಇಟ್ ಇಸ್ ಉರ್ಗಮ್ ರೈಲ್ವೆ ಗೇಟ್, ಎಂಟ್ರಿ ಆಫ್ ದಿ ಸಿಟಿ. ಅದನ್ನು ಬಂದು ROB ಮಾಡಬೇಕು ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ. ರೈಲ್ವೆ ಡಿಪಾರ್ಟ್ಮೆಂಟ್ ಇಲ್ಲಿ ಪ್ರಶ್ನೆ ಮಾಡಿ ಯಾವ ಕಾರಣಕ್ಕೋಸ್ಕರ ಬಂದು ಇದು ನಿಂತಿದೆ ಅನ್ನೋದು ಡೀಟೇಲ್ಸ್ ಎಲ್ಲ ಬಂದು ತಗೊಂಡಿದ್ದಾರೆ. ಅದನ್ನು ಡೀಟೇಲ್ಸ್ ತಗೊಂಡ ಮೇಲೆ 2012 ಬಂದು ಯಾವ ರೀತಿ ಬಂದು ಸ್ಟೇಟ್ ಗೌರ್ಮೆಂಟ್ ಬಂದು 57,771 ರೂಪಾಯಿ ಸರ್ಕಾರ ಇದು ಹೈಕೋರ್ಟ್ ಅಲ್ಲಿ ಬಂದು ಕಟ್ಟಿದ್ದಾರೆ. ಆ ಕಟ್ಟಿದ ನಂತರ BGML should have given the NOC to the railway department and to the PWD department, ಬಟ್ ಅದನ್ನ ಕೊಟ್ಟಿಲ್ಲ. ಆ BGML ಕೇಳಿದ್ರೆ ಇಲ್ಲ ಸರ್ ನಮ್ಮ ಹತ್ರ ದಾಖಲಾತಿಗಳೇ ಇಲ್ಲ ಅಂತ. ಅಣ್ಣ ಅವರು ಇಮಿಡಿಯೇಟ್ಲಿ ಬಂದು ಅದನ್ನ ಪ್ರಯತ್ನ ಪಟ್ಟು ಅದು ಎಲ್ಲಿದೆ ಅದು ದಾಖಲಾತಿಗಳು ಬಂದು ಈ ಅಕ್ವಿಸಿಷನ್ ಆಫೀಸರ್ ಅಸಿಸ್ಟೆಂಟ್ ಕಮಿಷನರ್ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಅವ್ರ ಹತ್ರ ಬಂದು ಕೊಡಿಸಿ ಅದನ್ನ ನಾವು ಬಂದು MP ಕೊಟ್ಟಿದ್ದಾರೆ ಅಂತ ಹೇಳಿ ಡಿಪಾರ್ಟ್ಮೆಂಟ್ BGML ಅಥಾರಿಟೀಸ್ಗೆ ಕೊಟ್ಟಿದ್ದೀವಿ. ಅದು ಕೂಡಲೇ ಬಂದು ಅವ್ರಿಗೆ ಬಂದು ಹಸ್ತಾಂತರ ಮಾಡಿದ್ರೆ ಆ ರೈಲ್ವೆ ಓವರ್ ಬ್ರಿಡ್ಜ್ ಬಂದು ನಮ್ಮ ಅಣ್ಣ ಅವ್ರ ನೇತೃತ್ವದಲ್ಲಿ ನಡೆಯುತ್ತೆ. ಅವ್ರು ರೈಲ್ವೆ ಮಿನಿಸ್ಟರ್ನ ಕರೆಸ್ತಾರೆ, ಅದನ್ನು ಉದ್ಘಾಟನೆ ಮಾಡ್ತಾರೆ. ಇದು ಮಾತ್ರ ಅಲ್ಲ, ಅನೇಕ ಕಾರ್ಯಕ್ರಮಗಳು ಈಗ KGFನಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ಬಂದು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಇಂದ ಬಂದು ಅವ್ರು ಕೇಳ್ತಾ ಇದ್ದಾರೆ. ವೆನ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ದಿ ಗ್ಲೋಬಲ್ ಇಂಡಸ್ಟ್ರೀಸ್ ಇನ್ KGF ಸಿಟಿ ಯಾವ ರೀತಿ ಇರಬೇಕು, ಯಾವ ರೀತಿ ಬಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರಬೇಕು, ಅಲ್ಲಿ ಆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗದೆ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಬಂದು ನಮ್ಮ ಊರಿಗೆ ಕರ್ಕೊಂಡು ಬರುವಾಗ ಏನು ಫೆಸಿಲಿಟೀಸ್ ಇಲ್ಲ ಅಂತ ಹೇಳಿದ್ರೆ ಯಾರು ಬರೋದಿಲ್ಲ. ಅದರಿಂದ ಈಸ್ ಇನ್ಸಿಸ್ಟಿಂಗ್ ಅಪಾನ್ ಈವನ್ ದಿ MLA ಆಲ್ಸೋ ಅಂಡ್ ಟು ದಿ ಡಿಪಾರ್ಟ್ಮೆಂಟ್ ಆಫ್ ಅರ್ಬನ್ ಡೆವಲಪ್ಮೆಂಟ್. ಸೊ ಅವ್ರು ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳು ಏನಿದೆಯೋ ಅದೆಲ್ಲ ಬಂದು ಸರಿಯಾಗಿ ಇವಾಗಿಂದ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಟಿದ್ದು ಅದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಇರುವಾಗ
KGF is lacking in the development of infrastructure facilities. ಎಲ್ಲ ಬಂದು ಬರೀ ಮೇನ್ ರೋಡಲ್ಲಿ ಮಾತ್ರ ಲೈಟ್ಗಳು ಹಾಕಿದ್ದಾರೆ. ಇಂಟೀರಿಯರ್ ಸಿಟೀಸ್ನಲ್ಲಿ ದಿ ಇಂಟೆಗ್ರಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂನ್ಸಿ ಸಿಟಿ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನು ಎಷ್ಟೊಂದು ಕರಪ್ಟ್ ಆಕ್ಟಿವಿಟೀಸ್ ಅಲ್ಲಿ ನಡೆದಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಸೊ ಸುಮಾರು 650 ಕೋಟಿ ಅಮೃತ್ ಯೋಜನೆಯಲ್ಲಿ ಬಂದಿದ್ದು ಏನಪ್ಪ ಎಲ್ಲಿ ಹೋಗಿದೆ ಏನು ನಡೀತಿದೆ ಅನ್ನೋದು ಕೂಡ ಅಲ್ಲಿ ಗೊತ್ತಿಲ್ಲ. ಸೊ ಆಲ್ ದೀಸ್ ಮ್ಯಾಟರ್ಸ್ ದೇ ಹ್ಯಾವ್ ಲೂಟೆಡ್ ದಿ ಪಬ್ಲಿಕ್ ಎಕ್ಸ್ಚೆಕರ್ ಮನಿ ಬಟ್ ನೋ ಡೆವಲಪ್ಮೆಂಟ್ ಹ್ಯಾಸ್ ಬಿನ್ ಟೇಕನ್ ಅಪ್. ಬಟ್ ಇನ್ ದಿಸ್ ರೆಸ್ಪೆಕ್ಟ್ ನಮ್ಮ ಮಾನ್ಯ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ Honorable Shri Mallesh Babu is very much sincere and honest in taking up these causes for the city's development. And ಸುಮ್ಮನೆ ಬಂದು ಈ ಊಹಾಪೋಹಗಳು ಕೊಡೋದು, ಆಮೇಲೆ ಬಂದು ಮೊನ್ನೆ ಕೂಡ ಬಂದು ಯಾರೋ ನಮ್ಮ ಟೀಮ್ ಎಲ್ಲ ಬಂದು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿ ಈಸ್ ಆಲ್ವೇಸ್ ಫಾರ್ ದಿ ಪೀಪಲ್. Is always for the people and he will come to the doorsteps of the people, but there is no problem. But the thing is, they should not misguide an honorable member of the parliament who represent the entire 7 to 8 constituencies of this Kolar district. ಸೊ ಅಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಎಂಪಿನ ಬಂದು ಯಾವ ರೀತಿ 1 ವರ್ಷದಲ್ಲೇ ಬಂದು ಇಷ್ಟೊಂದು ಕೆಲಸಗಳನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ. ಮುಂದಕ್ಕೂ ಇರತಕ್ಕಂಥ 4 ವರ್ಷದಲ್ಲಿ ಅವರು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಒಂದು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದರಿಂದ ಬಂದು ಆದಷ್ಟು ಬೇಗನೆ ಎಲ್ಲ ಕೆಲಸಗಳು ಬಂದು ಅವ್ರು ಮಾಡಿಕೊಡ್ತಾರೆ ಅಂತ ಒಂದು ಭರವಸೆ ಬಂದು ಜಾತ್ಯತೀತ ಜನತಾದಳದ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆಲ್ಲ ಇದೆ. ಅದೇ ರೀತಿ ಸಾರ್ವಜನಿಕರಿಗೂ ಇದೆ. ಅದೇ ರೀತಿ ತಮ್ಮಂಥ ಮಾಧ್ಯಮ ಮಿತ್ರರಿಗೂ ಅದು ಗೊತ್ತಿದೆ ಅಂತ ಹೇಳಿ ನಮ್ಮ ಇವತ್ತಿನ ದಿವಸ ಅವರಿಗೆ ಹುಟ್ಟುಹಬ್ಬ ಆಚರಣೆ ಬಂದು ಮಾಡಬೇಕು. ಎಲ್ಲರೂ ಬಂದು ಅವ್ರಿಗೋಸ್ಕರ ಬಂದು ಇಲ್ಲಿ ಬಂದು ಅವ್ರನ್ನ ವಿಶ್ ಮಾಡಬೇಕಂತ ಒಂದು ಇಂಟ್ರೆಸ್ಟಿಂದ ಬಂದಿದ್ದೀರಾ. ಅವರೆಲ್ಲರಿಗೂ ಬಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.